ಇವೆಲ್ಲದರ ಹೊರತಾಗಿ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ರಿಲೀಸ್ ಆಗಿದ್ದಾರೆ. ನಿವಾಸದಿಂದ ದಳಪತಿಗಳ ಮಹತ್ವದ ಚರ್ಚೆ, ಪ್ರಕರಣದ ಬಗ್ಗೆ ಮುಂದಿನ ನಡೆ ಬಗ್ಗೆ ಸಮಾಲೋಚನೆ, ರಾಜಕೀಯ ಕಾರಣಾತ್ಮಕವಾಗಿ ಎದುರಿಸಲು ಚರ್ಚೆ ನಡೆದಿದೆ. ಈ ವೇಳೆ ಪ್ರಜ್ವಲ್ ಬಗ್ಗೆ ಚರ್ಚೆ ಮಾಡಿದ ದೇವೇಗೌಡರು ಪ್ರಜ್ವಲ್ ವಿಚಾರದಲ್ಲಿ ಯಾವುದೇ ಸಮರ್ಥನೆ ಬೇಡ ಅಂತ ಹೇಳಿದ್ದಾರೆ. ಈಗ ದೇವೇಗೌಡ ನಿವಾಸದಿಂದ ಎಚ್ ಡಿ ರೇವಣ್ಣ ಮನೆಗೆ ಹೊರಟಿದ್ದಾರೆ. ಮಹತ್ವದ ಚರ್ಚೆ ಮುಗಿದ ಬಳಿಕ ರೇವಣ್ಣ ದೇವೇಗೌಡ ನಿವಾಸದಿಂದ ಹೊರಟಿದ್ದಾರೆ. ನೇರವಾಗಿ ದೇವಸ್ಥಾನಕ್ಕೆ, ಬನಶಂಕರಿ ಬಳಿಯ ಲಕ್ಷ್ಮೀ ದೇವಸ್ಥಾನಕ್ಕೆ ತೆರಳುವ ಸಾಧ್ಯತೆ. ಅಲ್ಲಿಂದ ಹೊರಟಿದ್ದಾರೆ. ಇದು ಹೊರಗೆ ಬಂತು ನೋಡಿ ಗಾಡಿ. ನಮ್ಮ ರಿಪೋರ್ಟರ್ಸ್ಗಳು ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮೈಕ್ ನೀವು ನೋಡಿದಿರಿ ನೋಡಿ. ನಮ್ಮ ಕ್ಯಾಮರಾಮ್ಯಾನ್ಸ್ ನಿಮ್ಮ ಬಳಿಗೆ ಮಾಹಿತಿಗಳನ್ನು ತರಬೇಕು ಅಂತಂದರೆ ಯಾವ ರೀತಿ ಓಡ್ತಾರೆ ನೋಡಿ. ಅಲ್ಲಿಂದ ಬನಶಂಕರಿ ಬಳಿ ಇರುವಂಥ ಲಕ್ಷ್ಮೀ ದೇವಸ್ಥಾನಕ್ಕೆ. ಓಕೆ ಸತೀಶ್, ಅಪ್ಡೇಟ್ ಪ್ಲೀಸ್. ಜಯಪ್ರಕಾಶ್, ಸಮರ್ಪಣಾ ಅಗ್ರಹಾರದ ಜೈಲಿನಿಂದ ಜಾಮೀನು ಮೇಲೆ ಬಿಡುಗಡೆಯಾದ ತಕ್ಷಣ ರೇವಣ್ಣ ಅವರು ದೇವೇಗೌಡ ನಿವಾಸಕ್ಕೆ ಆಗಮಿಸಿದ್ರು. ಕುಮಾರಸ್ವಾಮಿ ಅವರು ಕೂಡ ಇಲ್ಲೇ ಇದ್ರು. ಮೂವರು ಕೂಡ ಚರ್ಚೆಯನ್ನು ನಡೆಸಿದ್ರು. ಮುಂದೆ ರಾಜಕೀಯ ಮತ್ತು ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಪ್ರಮುಖವಾಗಿ ಈ ವಿಚಾರದಲ್ಲಿ ರೇವಣ್ಣ ಅವರ ವಿಚಾರದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು, ಅಂದ್ರೆ ಇದು ಷಡ್ಯಂತ್ರ ಅನ್ನೋದು ಕುಟುಂಬದ ಒಂದು ವಾದ. ಆ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಚರ್ಚೆಯನ್ನ ಮಾಡಿದ್ರು. ಆದ್ರೆ ಪ್ರಜ್ವಲ್ ವಿಚಾರದಲ್ಲಿ ಮಾತ್ರ ಯಾವುದೇ ರೀತಿಯ ಹೇಳಿಕೆಗಳನ್ನ ತಮ್ಮ ಸ್ಟ್ಯಾಂಡ್ ಅನ್ನ ಬದಲಾಯಿಸಬಾರ್ದು, ಅದಕ್ಕೆ ಕಾನೂನಾತ್ಮಕ ಏನ್ ಕ್ರಮ ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ಳಿ. ಆದ್ರೆ ರೇವಣ್ಣ ವಿಚಾರದಲ್ಲಿ ಮಾತ್ರ ನಾವು ರೇವಣ್ಣ ಅವ್ರ ಪರವಾಗಿ ನಿಂತ್ಕೋಬೇಕು. ಕೋರ್ಟಲ್ಲೂ ಕೂಡ ವಾದವನ್ನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಬೇಕು. ಅಂದ್ರೆ ಕೇಸ್ ವಜಾಕ್ಕೆ ಅರ್ಜಿನ ಸಲ್ಲಿಸಬೇಕು. ಆ ಮುಖಾಂತರ ಕಾನೂನು ಹೋರಾಟದ ಮುಖಾಂತರ ಈ ಪ್ರಕರಣವನ್ನು ಷಡ್ಯಂತ್ರ ಅಂತ ಸಾಬೀತು ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುದು. ಇನ್ನೊಂದು ರಾಜಕೀಯವಾಗಿ ಆಯಾಯ ಜಿಲ್ಲೆಗಳಲ್ಲಿ ಜೆಡಿಎಸ್ ಮುಖಂಡರು ಕೂಡ ಇವತ್ತು ಬಂದಿದ್ರು. ಅವರ ಮುಖಾಂತರ ಹೋರಾಟವನ್ನು ರೂಪಿಸುವ ಕೆಲಸವನ್ನು ಮಾಡುವ ಒಂದು ಸ್ಟ್ರಾಟಜಿ ನಡೀತಾ ಇದೆ. ಒಟ್ಟಾರೆ ಥ್ಯಾಂಕ್ ಯು. ಯಾವಾಗಾದ್ರೂ ಒಂದ್ಸಲ ಮಾತಾಡ್ಲೇಬೇಕಲ್ಲ, ಸರಿ ಅನ್ಸಲ್ಲ. ಹೋಗ್ಬಿಟ್ರು ರೇವಣ್ಣ ಏನೇ ಇದೆ ಹೌದು ಕಳಿಸಿ ಅವ್ರನ್ನ ಅಲ್ಲಿ ಕಳಿಸಿ. ಇವೆಲ್ಲದರ ಹೊರತಾಗಿ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ರಿಲೀಸ್ ಆಗಿದ್ದಾರೆ. ನಿವಾಸದಿಂದ ದಳಪತಿಗಳ ಮಹತ್ವದ ಚರ್ಚೆ, ಪ್ರಕರಣದ ಬಗ್ಗೆ ಮುಂದಿನ ನಡೆ ಬಗ್ಗೆ ಸಮಾಲೋಚನೆ, ರಾಜಕೀಯ ಕಾರಣಾತ್ಮಕವಾಗಿ ಎದುರಿಸಲು ಚರ್ಚೆ ನಡೆದಿದೆ. ಈ ವೇಳೆ ಪ್ರಜ್ವಲ್ ಬಗ್ಗೆ ಚರ್ಚೆ ಮಾಡಿದ ದೇವೇಗೌಡರು ಪ್ರಜ್ವಲ್ ವಿಚಾರದಲ್ಲಿ ಯಾವುದೇ ಸಮರ್ಥನೆ ಬೇಡ ಅಂತ ಹೇಳಿದ್ದಾರೆ. ಈಗ ದೇವೇಗೌಡ ನಿವಾಸದಿಂದ ಎಚ್ ಡಿ ರೇವಣ್ಣ ಮನೆಗೆ ಹೊರಟಿದ್ದಾರೆ. ಮಹತ್ವದ ಚರ್ಚೆ ಮುಗಿದ ಬಳಿಕ ರೇವಣ್ಣ ದೇವೇಗೌಡ ನಿವಾಸದಿಂದ ಹೊರಟಿದ್ದಾರೆ. ನೇರವಾಗಿ ದೇವಸ್ಥಾನಕ್ಕೆ, ಬನಶಂಕರಿ ಬಳಿಯ ಲಕ್ಷ್ಮೀ ದೇವಸ್ಥಾನಕ್ಕೆ ತೆರಳುವ ಸಾಧ್ಯತೆ. ಅಲ್ಲಿಂದ ಹೊರಟಿದ್ದಾರೆ. ಇದು ಹೊರಗೆ ಬಂತು ನೋಡಿ ಗಾಡಿ. ನಮ್ಮ ರಿಪೋರ್ಟರ್ಸ್ಗಳು ಅವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮೈಕ್ ನೀವು ನೋಡಿದಿರಿ ನೋಡಿ. ನಮ್ಮ ಕ್ಯಾಮರಾಮ್ಯಾನ್ಸ್ ನಿಮ್ಮ ಬಳಿಗೆ ಮಾಹಿತಿಗಳನ್ನು ತರಬೇಕು ಅಂತಂದರೆ ಯಾವ ರೀತಿ ಓಡ್ತಾರೆ ನೋಡಿ. ಅಲ್ಲಿಂದ ಬನಶಂಕರಿ ಬಳಿ ಇರುವಂಥ ಲಕ್ಷ್ಮೀ ದೇವಸ್ಥಾನಕ್ಕೆ. ಓಕೆ ಸತೀಶ್, ಅಪ್ಡೇಟ್ ಪ್ಲೀಸ್. ಜಯಪ್ರಕಾಶ್, ಸಮರ್ಪಣಾ ಅಗ್ರಹಾರದ ಜೈಲಿನಿಂದ ಜಾಮೀನು ಮೇಲೆ ಬಿಡುಗಡೆಯಾದ ತಕ್ಷಣ ರೇವಣ್ಣ ಅವರು ದೇವೇಗೌಡ ನಿವಾಸಕ್ಕೆ ಆಗಮಿಸಿದ್ರು. ಕುಮಾರಸ್ವಾಮಿ ಅವರು ಕೂಡ ಇಲ್ಲೇ ಇದ್ರು. ಮೂವರು ಕೂಡ ಚರ್ಚೆಯನ್ನು ನಡೆಸಿದ್ರು. ಮುಂದೆ ರಾಜಕೀಯ ಮತ್ತು ಕಾನೂನು ಹೋರಾಟಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಪ್ರಮುಖವಾಗಿ ಈ ವಿಚಾರದಲ್ಲಿ ರೇವಣ್ಣ ಅವರ ವಿಚಾರದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು, ಅಂದ್ರೆ ಇದು ಷಡ್ಯಂತ್ರ ಅನ್ನೋದು ಕುಟುಂಬದ ಒಂದು ವಾದ. ಆ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅನ್ನೋ ಒಂದು ಚರ್ಚೆಯನ್ನ ಮಾಡಿದ್ರು. ಆದ್ರೆ ಪ್ರಜ್ವಲ್ ವಿಚಾರದಲ್ಲಿ ಮಾತ್ರ ಯಾವುದೇ ರೀತಿಯ ಹೇಳಿಕೆಗಳನ್ನ
ತಮ್ಮ ಸ್ಟ್ಯಾಂಡ್ ಅನ್ನ ಬದಲಾಯಿಸಬಾರ್ದು, ಅದಕ್ಕೆ ಕಾನೂನಾತ್ಮಕ ಏನ್ ಕ್ರಮ ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ಳಿ. ಆದ್ರೆ ರೇವಣ್ಣ ವಿಚಾರದಲ್ಲಿ ಮಾತ್ರ ನಾವು ರೇವಣ್ಣ ಅವ್ರ ಪರವಾಗಿ ನಿಂತ್ಕೊಬೇಕು, ಕೋರ್ಟಲ್ಲೂ ಕೂಡ ವಾದವನ್ನು ಮಾಡಬೇಕು. ಅಂದ್ರೆ KS ವಾದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು. ಆ ಮುಖಾಂತರ ಕಾನೂನು ಹೋರಾಟದ ಮುಖಾಂತರ ಈ ಪ್ರಕರಣವನ್ನು ಷಡ್ಯಂತ್ರ ಅಂತ ಸಾಬೀತು ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು. ಇನ್ನೊಂದು ರಾಜಕೀಯವಾತ್ಮಕವಾಗಿ ಆಯಾಯ ಜಿಲ್ಲೆಗಳಲ್ಲಿ JDS ಮುಖಂಡರು ಕೂಡ ಇವತ್ತು ಬಂದಿದ್ರು. ಅವರ ಮುಖಾಂತರ ಹೋರಾಟವನ್ನು ರೂಪಿಸುವ ಕೆಲಸವನ್ನು ಮಾಡುವ ಒಂದು ಸ್ಟ್ರಾಟಜಿ ನಡೀತಾ ಇದೆ. ಪ್ರಕಾಶ್, ಒಟ್ಟಾರೆ ಥ್ಯಾಂಕ್ ಯು. ಯಾವಾಗಾದ್ರೂ ಒಂದ್ಸಲ ಮಾತಾಡ್ಲೇಬೇಕಲ್ಲ. ಸರಿ ಅನ್ಸಲ್ಲ. ಹೋಗ್ಬಿಟ್ರು ರೇವಣ್ಣ. ಏನೇ ಇದೆ ಹೌದು. ಕ್ಯಾಮ್ರಾ ಕಳಿಸಿ ಅವ್ರನ್ನ ಅಲ್ಲಿ ಕಳಿಸಿ.